So hi, hello, welcome back to my YouTube channel. ಸೊ ಇವತ್ತೇನಂತಂದ್ರೆ ಟೆರೆಸ್ ಕ್ಯಾಂಡಲ್ ಲೈಟ್ ಡಿನ್ನರ್ ಬೆಳದಿಂಗಳ ಊಟ ಅನ್ನೋ ಥರ ಟೆರೆಸ್ ಮೇಲೆ ಕುಕ್ ಮಾಡತ್ತೀವಿ. ಸೊ ಎಲ್ಲ ಬ್ಯಾಕ್ ಸೈಡ್ ಲೈಟ್ ಹಾಕಿದ್ದೀವಿ. ಆ್ಯಂಡ್ ಇವಾಗ ಕೆಳಗಡೆ ಅನ್ನದು ಹೋಗಿ ವೆಜಿಟೇಬಲ್ಸ್ ತೊಗೊಂಬರೋ ಥರ ವೆಜ್ ಗ್ರಿಲ್ ಮಾಡತ್ತೀವಿ. ಆಮೇಲೆ ರೈಸ್ ಐ ಥಿಂಕ್ ಸಮಥಿಂಗ್ ಗೊತ್ತಿಲ್ಲ ಏನು ಮೆನ್ಯೂ. ಸೊ ಒಟ್ಟೊಳಗೆ ಮಾಡತ್ತೀವಿ. ಸೊ ಲೆಟ್ಸ್ ವೇಟ್ ಏನೇನು ಹೆಂಗೆ ಮಾಡ್ತೀವಿ ಅಂಥೇಳಿ. ಆ್ಯಂಡ್ ಫುಲ್ ನಾ ವೀಡಿಯೋ ಮಾಡ್ತೀನಿ, ಕುಕಿಂಗ್ ಅವ್ರು ಮಾಡ್ತಾರೆ, ಕಟ್ಟಿಂಗಿಗೆ ಸ್ವಲ್ಪ ಹೆಲ್ಪ್ ಮಾಡ್ತೀನಿ ಅಷ್ಟೆ. ಸೊ ಹಾಯ್ ಗೈಸ್. ಹಾಯ್. ನಾನು ಇವತ್ತೇನು ಮಾಡತ್ತೇವಂದ್ರೆ ಸ್ಪೆಷಲಾಗಿ ಏನಾದರೂ ಮಾಡ್ಬೇಕು ಅಂದ್ಕೊಂಡು ನೋಡಿ ಟೆರೆಸ್ ಮೇಲೆ ಬಂದೇವಿ. ಸೊ ನಮ್ಮ ಯೂಟ್ಯೂಬರ್ ಏನು ಹೀರೋಯಿನ್ ಇವತ್ತಿನ ಸೋನಿ ಅವರು ಓಕೆ ಮಹಿಮಾ ಅವರು ಏನೋ ಬಿಡಿಸಿ ಕೊಡತ್ತಾರ ನಮ್ಗೆ. ಸೊ ನಾವು ಇಲ್ಲಿ ಆನಿಯನ್ ಕಟ್ ಮಾಡತ್ತೀನಿ. ನೋಡ್ರಿ ಹಿಂಗೈತಿ. ಆಮೇಲೆ ಏನೇನು ತಂದಿದ್ದೇವಂತ ಏನೇನು ತಂದಿದ್ದೆ ಹೇಳಕ್ಕ ಇದಕ್ಕೆ. ಇದು ಆನಿಯನ್, ಆಮೇಲೆ ಏನು ಅದೇನು ಶುಂಠಿ, ಅದು ಬದನೆಕಾಯಿ, ಇದು ಬೀನ್ಸು, ಸೊಪ್ಪು, ಈರುಳ್ಳಿ, ಆಲೂಗಡ್ಡೆ, ಹೂಕೋಸು, ಕುಂಬಳಕಾಯಿ, ತೊಂಡೆಕಾಯಿ, ಜೋಳ, ಟೊಮೆಟೊ ನಂಗೆ ಚೆನ್ನಾಗಿ ಗೊತ್ತು. ಪಿಜ್ಜಾ ಮೇಲೆ ಹಾಕಿರ್ತಾರಲ್ವಾ ಟೊಮೆಟೊ. ಆಮೇಲೆ ಇದೆಲ್ಲ ಕಟ್ ಮಾಡಿ ಕೊಟ್ಟಾಳಕ್ಕ. ಸೊ ಡ್ರೈ ಗೋಬಿ, ಕ್ಯಾಬೇಜ್, ಕ್ಯಾಪ್ಸಿಕಮ್, ಆಮೇಲೆ ಸಾಸ್, ಕಾರ್ನ್ ಫ್ಲವರ್ ಐತಿ. ಎಲ್ಲ ಏನೋ ಒಂಥರ ಡಿಫ್ರೆಂಟಾಗಿ ಮಾಡತ್ತೇವಿ. ಸೊ ನೈಟ್ ಕ್ಯಾಂಡಲ್ ಲೈಟ್ ಡಿನ್ನರ್. ಬಟ್ ಹುಡುಗ ಇನ್ನೂ ಬಂದಿಲ್ಲ. ಬಾ ಬಾ ಏ ಬಾ ಏ ಸ್ವಲ್ಪ ಕುತ್ಕೋ ಹಂಗ. ನಾ ಕವರ್ಫುಲ್ ಆಮೇಲೆ ಅಡ್ಗೆ ಮಾಡ್ತಿರ್ತಾರಲ್ಲ ಅಕ್ಕ, ಹೇಳಾರ್ದ ವಿಡಿಯೋ ಮಾಡ್ಬಿಡ್ತಾನೆ ನೋಡ್ರಿ. ಸುಮ್ಮ ಬಂದ್ರಿ ಆಮೇಲೆ. ಸೊ ಇವಾಗ ನಮ್ಮ ಅಣ್ಣ ಬಂದರು, ಗ್ಯಾಸ್ ನೀರು ಕ್ಯಾನ್ ತೊಗೊಂಡು ಬಂದರು. ಅಣ್ಣ ಫುಲ್ ಬ್ಯುಸಿ ಅದಾನ. ಇನ್ನೊಬ್ರು ಅಣ್ಣ ಬಂದರು. ಸೊ ಅವ್ರು ಗ್ಯಾಸ್ ಎಲ್ಲ ಪ್ರಿಪೇರ್ ಮಾಡತ್ತಾರು. ಗುಂಡು ಏ ಬಾಯಿ ಅಂತ ನೋಡೋಣ. ಜಾಳಿಗೆ ಐತಿ, ನೀ ಜಾಳಿನ ತಂದಿಲ್ಲ ಮತ್ತೆ ಹೊಳ್ಳಿ. ಚಪ್ಪಲ್ ಆ ಕಡೆ ಬಿಡ್ತೀನಿ ಈ ಸರಿ. ನೀವು ಅಡ್ಗೆ ಮಾಡ್ಬೇಕಾದ್ರೆ ಹೇಳ್ರಿ. ಸಾಸಿವೆ ಬ್ಯಾಡ ನೀನ ಮಾಡ, ನಾ ಹೇಳ್ಕೊಡ್ತೀನಿ, ನೀನ ಮಾಡ. ಎಂದ ಬರ್ಲಿ ಇದು ನೋಡಿ ಸೂಪರ್ ಹೊಂಟೈತೆ ಅಂದ್ರೆ ನಾವಿನ್ನ ಮ್ಯಾರಿನೇಟ್ ಮಾಡಿದ್ವಿ. ಅದ್ರಾಗ ಇದೊಂದು ಸ್ವಲ್ಪ ನಾವು ಒಳ್ಳೆ ಗಂಟಿಗೆ ಹೆಂಗೆ ಮಾಡ್ತೀರಿ ಅಡಿಗೆ ಮಾಡಿ ಊಟ ಅಡಿಗೆ ಮಾಡಿ ರೆಡಿ ಆಯ್ತು. ಅರ್ಧ ತಾಸನಾಗ ಊಟ ರೆಡಿ. ಸರ್ ವಾಪಸ್ ಬರೋದು ಅರಕ್ಕೆ ನಿಮ್ಗೆಲ್ಲ ಮುಗಿಬೇಕಲ್ಲ. ಇನ್ನ ಸೌತಿಕಾಯಿ ಐತಿ, ಮೆಣಸಿನಕಾಯಿ ಐತಿ. ಶ್ರೇಯಾನ್ ಏ ಶ್ರೇಯಾನ್ ಚಿಲ್ ನೋಡಿಲ್ಲ.
ಹಾಯ್ ಮಾಡು. ಇಲ್ಲೇ ಗ್ಯಾಸ್ ಆನ್ ಮಾಡಿ ಒಂದು ಬಾಂಡೆ ಇಟ್ಟು ಅದ್ರೊಳಗೆ ಸ್ವಲ್ಪ ಆಯಿಲ್ ಹಾಕ್ತಾರೆ. ಎಷ್ಟು ಮಾಡೋ ಇದು ರೈಸ್ ಸಲುವಾಗಿ ರೆಡಿ ಮಾಡತ್ತಿದ್ದ. ಮತ್ತೆ ಹಾಕಿರಿ ಮತ್ತೆ ಅಕ್ಕಿ ಹಾಕೈತಿ. ಈಗ ಹೆಚ್ಚಾಗ್ತದೆ ನಾ ಕಮ್ಮಿ ತೊಗೊಂಬನ್ನಿ ಅಂಗಡಿಯಾಗಿಂದ 1 ಕಿಲೋನಾಗ 8 ಮಂದಿ ಅಂದ ಹಾಂ ಅದಕ್ಕೆ ಉಳಿತದ ಆ್ಯಂಡ್ ಈ ಕಡೆ ಗ್ರಿಲ್ ಸಲುವಾಗಿ ಬೆಂಕಿ ರೆಡಿ ಆಗತ್ತಿತ್ತ. ಇದು ತೋರ್ ನಿಮ್ಗೆ ಎಷ್ಟೆಷ್ಟು ಏನೇನು ಬೇಕು ಹೇಳಿ ಇವಟ್ರಿ ಅವು ಯಾವ ಎಲ್ಲಿ ನೋಡು ಅವ ಇಲ್ಲ ಸರಿ ಒಬ್ಬರು ಹಾಕವ್ ಎಟ್ಟ ಹಾಕ್ ಇಷ್ಟ ಇನ್ನೊಂದು ಹಾಕ್ ಕುಡಿ ಮಾಡಿ ಸಣ್ಣಗೆ ಹೆಚ್ಚದ ಏ ಬಾ ತುಕಡಿ ಮಾಡ್ಬೇಡ್ರಿ ಬಾಯಾಗ ಬರ್ತಾವ ಉಗುದಿಲ್ಲ ಅಂತಲ್ ಬೇಡ ಬಾಯಾಗ ಎಷ್ಟು ಬರೋದಾದ ಬಾಯಾಗ ಬರ್ತಾವ್ರಿ ಸಣ್ಣ ಮಾಡ್ರ ಹ್ಞೂ ಇವು ಕರಿ ಮೆಣಸು ಹಾಕ ಹಾಕ ಈ ಕಡೆ ತಗೋ ಭಾಳ ಹಾಕ್ಬೇಡ್ರಿ ಸಾಕ್ರಿ ಅಂಕಲ್ ಅಕ್ಕಿಕ್ಕಿಂತ ಹೆಚ್ಚು ಕರಿ ಮೆಣಸು ಹಾಕತ್ತೀರಿ 1.5 kg ಐತದ ಭಾಳ ಸಂಡೆ ಐತವ್ರಿ 1.5 kg ಐತದ ಆಮೇಲೆ ತೆಗದ್ ಹೇಳ್ರಿ ಎಣ್ಣೆ ಬಂದ್ರೆ ಅಂಕಲ್ ಎಟ್ಟ ಹಾಕತ್ತೀರಿ ಏನವು ಲವಂಗ ಲವಂಗ ಹಾಕಿದ್ ಖಾರ ಆಗತ್ತನೋ ನಿಂಗೆ ಲವಂಗ ಕರಿ ಮೆಣಸಿಗೆ ಹಾಕತ್ತಿ ಏನಾಗಲ್ಲ ಹಾಕು ಅಷ್ಟು ಹಾಕು ಏಲಕ್ಕಿ ಅಟ್ಟು ಅಷ್ಟು ಹಾಕು ತಗೋರಿ ಬೇಡ ಅದಾವ ಜೀರಿಗೆ ಅದಾವು ಒಡದೊಡದ ಸಾಸಿವೆ ಅದಾವ್ರಿ ನೀವು ಒಡದ್ ಹಾಕ್ತೀರ ಆಮೇಲೆ ತಿರ್ಗಿ ಕೊಡ್ರಿ ಮತ್ತೇನ್ ಬೇಕು ಹೇಳ್ರಿ ಪಲ್ಯ ನೋಡ್ಬರ್ರಿ ತಿರ್ಗಿ ಕೊಡ್ರಿ ನಮಗೆ ಮೊದಲಾಗ ಸಾಸಿವೆ ಜೀರಿಗೆ ಬೇಕೇನ ಜೀರಿಗೆ ಬೇಕು ಸಾಕು ಬೇಡ ಜೀರಿಗೆ ಕೊಡ್ರಿ ಸಾಕು ಸಾಸಿವೆ ಅದಾವು ಸೊ ಎಣ್ಣೆ ಬಿಸಿ ಆಗಿತ್ತು ಅಂತ ಹೇಳಿ ಫಸ್ಟ್ ಜೀರಿಗೆ ಆ್ಯಂಡ್ ಸಾಸಿವೆ ಹಾಕ್ತಾರೆ ಇಲ್ಲೇ. ಇಲ್ಲೇ ಆತಂದ್ರಿ ಆ್ಯಂಡ್ ಸಾಸಿವೆ ಜೀರಿಗೆ ಚಟಪಟ ಅಂದಮೇಲೆ ಫಸ್ಟ್ ಉಳ್ಳಾಗಡ್ಡಿ ಹಾಕ್ತಾರೆ ಬಿಕಾಸ್ ಸ್ವಲ್ಪ ಬ್ರೌನ್ ಆಗಿ ಬರಲಿ ಅಂತ ಹೇಳಿ. ಸ್ಟಾರ್ಟಿಂಗ್ ಎಲ್ಲ ಕಾಯಿಪಲ್ಲೆ ಹಾಕಿದ್ರೆ ಉಳ್ಳಾಗಡ್ಡಿ ಅಷ್ಟು ಇದಾಗೋದಿಲ್ಲ, ಇಲ್ಲ ಒಂದು ಯಾವ್ದಾರ ಫುಲ್ ಬ್ಲ್ಯಾಕ್ ಆಗ್ತೈತೆ ಅಂತ ಹೇಳಿ. ನಮ್ಮ ಕಡೆ ಹೊಳಿ ದಂಡಿಗೆ ಒಂದು ಆ್ಯಂಡ್ ಇಲ್ಲೇ ಗೋಬಿ ಸಲುವಾಗಿ ಗೋಬಿನೆಲ್ಲ ಬಿಸಿನೀರೋಗಿ ಸ್ವಲ್ಪ ಒಂದು 10-15 ಮಿನಿಟ್ಸ್ ಬಾಯ್ಲ್ ಮಾಡಿದ್ವಿ. ಅದನ್ನು ತೆಗ್ಯಾತಿತ್ತ. ಇದು ಬಾಳಿಗೆ ಐತಿ ಇದು ಬಾಳಿಗೆ ಇದ್ರಾಗ ಬರೀ ಮ್ಯಾರಿನೇಟ್ ಮಾಡ್ಕೋತೀವಿ. ಸೊ 10 ಮಿನಿಟ್ಸ್ ಕುದಿಸಿಟ್ಕೊಂಡಿರೋ ಗೋಬಿಗ ಇವಾಗ ಫಸ್ಟ್ ಉಪ್ಪು ಹಾಕ್ತೀವಿ. ಹಾಕಿ ಕುದಿಸತ್ತವ ಸ್ವಲ್ಪ ಉಪ್ಪು ಹಾಕ್ಬೇಕಾ ಬಿಕಾಸ್ ಫಸ್ಟನ್ನ ಕುದಿಸ್ಬೇಕಾದ್ರೆ ಆಲ್ರೆಡಿ ಸ್ವಲ್ಪ ಉಪ್ಪು ಹಾಕಿದ್ವಿ. ಸ್ವಲ್ಪ ಕಮ್ಮಿ ಇರಲಿ ಆಮೇಲೆ ಏಯ್ ಖಾರ ಪುಡಿ ಹಾಪ ಬಂದಾತು ತಗೊಂಬ ತಡಿ ಕೆಚಪ್ ಐತಿ. ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಸಾಸ್ ಹಾಕಿದ್ವಿ. ಬಾಡ ಹಾಕಿದ್ರನ ಅದು ಸ್ವೀಟ್ ಅಂತ ಫ್ಲೇವರ್ ಕೊಡ್ತೈತೆ ಅಂತ ಹೇಳಿ ಸ್ವಲ್ಪ ಸಾಸ್ ಹಾಕಿದ್ವಿ. ನಡೀತತ್ರಿ ಏನಾಗಿಲ್ಲ. ಆಮೇಲೆ ಇದಕ್ಕೆ ಇದಕ್ಕೆ ಹಾಕೊಂಡ್ರಿ ಸೋಯಾ ಸಾಸ್ ಒಗ್ಗರ್ನಿಗೆ ಬೇಕಾಗ್ತೈತಿ. ಆಮೇಲೆ ಇದಕ್ಕೆ ಒಂದು ಪಾವು ಕಿಲೋ ಅಷ್ಟು ಕಾರ್ನ್ಫ್ಲವರ್ ಹಾಕಿದ್ವಿ ಬಿಕಾಸ್ ಆ ಗೋಬಿ ಫುಲ್ ಕವರ್ ಆಗಬೇಕಿತ್ತ ಹಿಟ್ಟೆಲ್ಲ, ಅಂದ್ರೆ ಅದು ಸ್ವಲ್ಪ ಚಂದ ಕಾಣ್ತೈತಿ ಆ್ಯಂಡ್ ಚಂದ ಟೇಸ್ಟು ಇರ್ತೈತಿ. ಸೊ ಫುಲ್ ಕಾರ್ನ್ಫ್ಲವರ್ ಹಾಕಿದ್ವಿ. ನೆಕ್ಸ್ಟ್ ಅಷ್ಟು ಹಾಕಿದ್ರು ನಡೀತೈತೆ ಅದೇನಿಲ್ಲ. ಕರೆಕ್ಟಾಗೆ ಕಲಿಸ್ಬೇಕಿದ್ದ. ಆಮೇಲೆ ಇದಕ್ಕೆ ಪ್ಲೇನ್ ಖಾರ ಹಾಕ್ತೀವಿ. ಉಪ್ಪಂತೂ ಆವಾಗಲೇ ಹಾಕಿದ್ವಿ ಸ್ಟಾರ್ಟಿಂಗ್. ಸೊ
ನೆನ್ಸಿಟ್ಟಿದ್ ಒಟನೇ ಅದಾವ. ಪ್ಲೇನ್ ಖಾರ ಹಾಕಿದ್ವಿ ಆ್ಯಂಡ್ ಇವಾಗ ಕರೆಕ್ಟಾಗಿ ಫುಲ್ ಕಲಿಸ್ಬೇಕಾ. ಕಲಸಿ 10 ಮಿನಿಟ್ಸ್ ಬಿಡೋಣ. ಅಷ್ಟ್ರಾಗಂದ್ರೆ ಇಲ್ಲೇ ಎಲ್ಲ ವೆಜಿಟೇಬಲ್ಸ್ ಹಾಕಿದ್ವಿ. ಇನ್ನೂ ಆಳು ಇದು ಆಗ್ಬೇಕು. ಇಲ್ಲಿ ಮಿಡಲ್ ಕೆಲವೊಂದು ಕ್ಲಿಪ್ಸ್ ಹಾಕೋದು ಅದೆಲ್ಲ ಕಟ್ಟಾಗೈತಿ. ಇಲ್ಲೇನೇನಂದ್ರೆ ವಟಾಣಿ ಐತಿ, ಬೀನ್ಸ, ಗಜ್ರಿ, ಕ್ಯಾಪ್ಸಿಕಮ್ ಐತಿ, ಉಳ್ಳಾಗಡ್ಡಿ, ಆಮೇಲೆ ಬಟಾಟಿ, ಆಮೇಲೆ ಅರಿಶಿನ, ಆಮೇಲೆ ಇವಾಗ ಉಪ್ಪು ಹಾಕತೈತಿ. ವೆಜಿಟೇಬಲ್ಸ್ ಆಲ್ರೆಡಿ ಒಂದು 2 ವಿಸಿಲ್ ಕುಕ್ಕರ್ದಾಗ ಹಾಕಿತ್ತ. ಸೊ ಅದನ್ನು ವೆಜಿಟೇಬಲ್ಸ್ ಇಲ್ಲಿ ಹಾಕಿದ್ವಿ. ಆ್ಯಂಡ್ ಇದಕ್ಕೆ ಏನದ ಚಕ್ಕಿ, ಲವಂಗ ಅವೇನೇನು ಐಟಮ್ಸ್ ಇಲ್ಲ ಅದನ್ನು ಆಲ್ರೆಡಿ ಹಾಕಿದ್ವಿ ನಾವು. ಅದನ್ನು ಕ್ಲಿಪ್ ತೊಗೊಳಕ್ಕಾಗಿಲ್ಲ. ಸೊ ಕರೆಕ್ಟಾಗಿ ಮಿಕ್ಸ್ ಮಾಡ್ಬೇಕು ಇವಾಗ. ಇದು ಆ್ಯಕ್ಚುಲಿ ಒಂದು 1.5 2 kg ಅಕ್ಕಿಗೆ ಮಾಡತ್ತೀವಿ. ಸೊ ಇಷ್ಟೊಂದು ವೆಜಿಟೇಬಲ್ಸ್ ಬೇಕಾ. ಆಮೇಲೆ ಇದಕ್ಕೆ ಅಕ್ಕಿ ಮಿಕ್ಸ್ ಮಾಡಿದ್ವಿ. ಆ್ಯಂಡ್ ಹೆಚ್ಚಿಗೆ ಇದಕ್ಕೆ ಸ್ಪೂನಿಂದ ತಿರ್ಗಾಡಿಸ್ಬಾರ್ದು, ಬಿಕಾಸ್ ಅದೇನು ಕಾಳುಗಳು ಇರ್ತೈತಲ್ಲ ಅದು ಕಟ್ ಆಗ್ತೈತಿ. ಸೊ 1-2 ಸರಿ ತಿರುಗಿಸೆ ಅದಕ್ಕೆ ನೀರು ಕರೆಕ್ಟ್ ಹಾಕಿ ಪ್ಲೇಟ್ ಮ್ಯಾಲೆ ಮುಚ್ಚಿದ್ರೆ ಆ್ಯಂಡ್ ದಮ್ ಕೊಡ್ಬೇಕಾ. ಮ್ಯಾಗ ಏನಾದರೂ ಹೆವಿ ವಸ್ತುನಿಟ್ರೆ ದಮ್ ಕೊಟ್ರೆ ರೆಡಿ. ಸೊ ಇವಾಗ ನೀರು ಹಾಕತ್ತೀವಿ. ಪ್ರಸ್ತುತಪಡಿಸುತ್ತಿದ್ದೇವೆ ಬೂಸ್ಟ್ ಪ್ರೋಟೀನ್ ವಿತ್ 2x ಪ್ರೋಟೀನ್ ಮತ್ತು 0 added sugar to fuel your everyday. ಮೊಬೈಲ್ ಭಾಳ ಸಣ್ಣ ಬರೋದು. ಜಸ್ಟ್ ತೆಗೆದು ನೋಡೆ. ಆ್ಯಕ್ಚುಲಿ ಮ್ಯಾಗೂ ನಾವು ಮಸಾಲ ಹಾಕ್ಬೋದು ಆ್ಯಂಡ್ ಮೊದಲು ಹಾಕ್ಬೋದು. ಮ್ಯಾಗ್ ಹಾಕಿದ್ರೆ ಏನಾಗ್ತೈತಿ, ಫ್ಲೇವರ್ ಜಾಸ್ತಿ ಕೊಡ್ತೈತಿ ಕುದಿಬೇಕಾದ್ರೆ ಹಾಕಿದ್ರೆ. ಸೊ ಅದಕ್ಕೆ ಹೇಳಿ ಇಲ್ಲೇ ಬಿರಿಯಾನಿ ಮಸಾಲ ಹಾಕಿದ್ವಿ 2 ಪ್ಯಾಕೆಟ್. ಹತ್ತತ್ರ 2 ನೋಡ್ರಿ. ಅರ್ಧ ಹಾಕ್ರಿ, ಒಂದ್ರಾಗ ಅರ್ಧ ಹಾಕ್ರಿ. ನೀವು ಅದ್ರಾಗ ಇವು ಭಾಳ ಹಾಕಿರಿಪ್ಪ. ಲವಂಗ ಪವಂಗ ಭಾಳ ಹಾಕಿರಿ. ಲವಂಗ ಅದು ಭಾಳ ಹಾಕಿರಿ, ಅದು ವಾಸ ಬಿಡ್ತೈತೆ. ಯಾವ್ದು ಅರ್ಧ ಹಾಕ್ತಿರಿ ನೋಡ್ರಿ. ಏನು ಲವಂಗ ಅದು ಹೆಚ್ಚು ಹಾಕಿರಿ. ಅದಕ್ಕೆ ಏನೋ ಪಡ್ಕೊಂಡಿಲ್ಲ. ಅದ್ರಲ್ಲಿ ಅದಕ್ಕೆ ಸಂಬಂಧ ಸೋನಿ ಆ್ಯಂಡ್ ಇಲ್ಲೇ ಇನ್ನೊಂದು ಬಾಳ್ಗೆ ಇಟ್ವಿ. ಇಲ್ಲಿ ಎದಕ್ಕೆ ಅಂತಂದ್ರೆ ಗೋಬಿ ಆಲ್ರೆಡಿ ನಾವು ಮ್ಯಾರಿನೇಟ್ ಮಾಡಕ್ಕೆ ಇಟ್ಟಿದ್ವಿಲ್ಲ. ಸೊ ಅದೊಂದು 10-15 ಮಿನಿಟ್ಸ್ ಆಯಿತು. ಸೊ ಇವಾಗ ಒಂದು ಬಾಳ್ಗೆ ಇಟ್ಟ ಅದಕ್ಕೆ ಆಯಿಲ್ ಹಾಕಿ, ಆಯಿಲ್ ಕಾದಾದ್ಮೇಲೆ ಒಂದು ಗೋಬಿ ಕರಿಬೇಕಿಲ್ಲೇ. ಸ್ಟಾರ್ ಎತ್ತ ಪನ್ನೀರ್ ಕಟ್ ಮಾಡಕ್ಕೆ ಸ್ಕೇಲ್ ತಗೊಂಡು ಬರ್ತಿದ್ದ. ನಗು ಬರ್ದು ಅಂಟಿ. ಜೋಕ ಅನಿಸ್ಲಿಲ್ಲ. ಸ್ಮೆಲ್ ಭಾರಿ ಬರತ್ತಿಲ್ಲ. ಸೋಯಾ ಒಂದ್ ಹಾಕೋದಿತ್ತ, ಸೋಯಾ ಚಂಕ್ಸ್ ಅಲ್ರಿ. ಸ್ವಲ್ಪ ಅದಾವ, ಎಲ್ಲ ಹತ್ತತಾವ. ತೊಗೊಂಬೋಗಿದ್ರ ಕರ್ದ ಒಬ್ಬರಿಂದ ಏನಾಗೋದಿಲ್ಲ. ಗೋಬಿ ಇಲ್ದ ಗ್ರೇವಿ ಮಾಡುವಂತ ವ್ಯಕ್ತಿ ಇವ್ರ. ಫುಲ್ ಎಣ್ಣೆ ಕಾದ್ಮೇಲೆ ಇಲ್ಲೇ ಗೋಬಿ ಕರತಿದ್ವಿ ಒಂದೊಂದೊಂದೊಂದ. ಆ್ಯಂಡ್ ಇದಕ್ಕೆ ಸ್ವಲ್ಪ ಯಾಕೋ ಖಾರ ಕಡಿಮೆನ ಅನಿಸುತ್ತೆ. ಸೊ ಅದಕ್ಕೆ ಸ್ವಲ್ಪ ಖಾರದ ನೀರು ಥರ ಮಾಡಿ ಹಾಕಿದ್ವಿ. ಯಾಕೆ ನೀರು ಅಂತಂದ್ರೆ ಪುಡಿ ಹಾಕಿದ್ರೆ ಒಂದೊಂದು ಕಂಟ್ಕೋತೈತಿ, ಒಂದೊಂದು ಕಂಟ್ಕೊಳಂಗಿಲ್ಲ. ಸೊ ಅದ್ರ ಸಲುವಾಗಿ ಸ್ವಲ್ಪ ನೀರು ಇದು ಮಾಡಿ ಗ್ರೇವಿ ಥರ ಹಾಕಿದ್ವಿ ಅದಕ್ಕೆ. ಏನಕ್ಕ ನೀನು ನನ್ನ ಜೊತೆ ಮಾತಾಡೋ ಬಿಡತ್ತಿ? ರಿಪೋರ್ಟ್ ಮಾಡ್ಬೇಕಿಲ್ಲ, ಮಾಡ್ತೇನೆ ನೋಡಮ್ಮ. ಅಲ್ಲ ಏನು ಭಯ ಆದಿದ್ದೆ. ನಾ
ಮಿಸ್ ಮಾಡಿದ್ದೀನಿ. ಸಂಸಾರ ಸಂಸಾರ ಮೂರು ಹೊತ್ತು ಸಂಸಾರ. ಗಿವ್ ರೆಸ್ಪೆಕ್ಟ್ ಟೇಕ್ ರೆಸ್ಪೆಕ್ಟ್ ಪಾಲಿಸಿ ಪಾಲಿಸೋರ್ಲ. ಹಾಯ್ ಹಾಯ್ ಇವ ಆರ್ಯ. ಇವಾಗ ಅದ ಗ್ರಿಲ್ ಮಾಡೋ ಸಲುವಾಗಿ ಫಸ್ಟ್ ಪನ್ನೀರ್ ದೊಡ್ಡ ದೊಡ್ಡ ಪೀಸ್ ಕಟ್ ಮಾಡ್ಕೊಂಡ್ವಿ. ಯಾಕಂದ್ರೆ ಅದು ಏನು ಸ್ಟಿಕ್ ಇರ್ತೈತಲ್ಲ ಅದೊಂದು ಸ್ವಲ್ಪ ದಪ್ಪ ಇತ್ತು. ಸೊ ಸಣ್ಣ ಪೀಸ್ ಕಟ್ ಮಾಡಿದ್ರೆ ಅದ್ರೊಳಗೆ ಕಟ್ ಆಗಿಬಿಡ್ತದೆ. ಒಂದು ಸ್ವಲ್ಪ ಪನ್ನೀರ್ ದೊಡ್ಡ ಪೀಸ್ ಕಟ್ ಮಾಡಿದ್ವಿ. ಆಮೇಲೆ ಅದಕ್ಕೆ ಆನಿಯನ್ನ ಕ್ಯಾಪ್ಸಿಕಮ್ಮ ಇದನ್ನೆಲ್ಲ ಫಸ್ಟ್ ಮ್ಯಾರಿನೇಟ್ ಮಾಡಬೇಕು. ಸೊ ಅದ್ರ ಸಲುವಾಗಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿದ್ವಿ ಇದಕ್ಕೆ. ಆಮೇಲೆ ಸ್ವಲ್ಪ ಖಾರ ಅದು ಚಟ್ನಿ ಥರ ಇತ್ತು. ಸೊ ಅದನ್ನು ಹಾಕಿದ್ವಿ ಸ್ಪೈಸಿ ಕೊಡ್ಲಿ ಅಂತ ಹೇಳಿ. ಇದ್ರೊಳಗೆ ಅಲ್ಲ ಬೆಳ್ಳುಳ್ಳಿ ಸೇಮ್ ಮೆಣಸಿನ್ಕಾಯಿ ಇದೆಲ್ಲ ಗ್ರೈಂಡ್ ಮಾಡ್ಕೊಂಡಿದ್ದಿತ್ತು. ಆಮೇಲೆ ಪ್ಲೇನ್ ಖಾರ ಹಾಕಿದ್ವಿ. ಮತ್ತು ಪೂರ್ತಿ ಹಾಕ್ಬಿಡ. ಇಲ್ಲೇ ಆನಿಯನ್ ಆಗಲಿ ಕ್ಯಾಪ್ಸಿಕಮ್ ಆಗಲಿ ಎಲ್ಲ ದೊಡ್ಡ ದೊಡ್ಡವನ್ನ ಪೀಸ್ ಕಟ್ ಮಾಡ್ಕೊಂಡಿದ್ವಿ. ಯಾಕಂದ್ರೆ ಸ್ಟಿಕ್ ಒಂದು ಸ್ವಲ್ಪ ತಪ್ಪಿತ್ತದ. ಆ್ಯಂಡ್ ಇದಕ್ಕೆ ನೆಕ್ಸ್ಟ್ ಮೊಸರು ಹಾಕ್ಬೇಕಾ. ಚೆನ್ನಾಗಿ ಕಲ್ಸ್ಮಂತು ನಿಮ್ಮ ಮ್ಯಾಗ ಗುಲು ಗುಲು ಮಾಡ್ಬೇಡ. ಒಂದು ಅರ್ಧ ಪ್ಯಾಕೆಟ್ ಮೊಸರು ಹಾಕಿದ್ವಿ ಇದಕ್ಕೆ. ಆ್ಯಂಡ್ ಈ ಸೈಡ್ ಉಪ್ಪು ಹಾಕಿದ್ವಿ. ಫುಲ್ ಕರೆಕ್ಟ್ ಚಂದಂಗೆ ಎಲ್ಲಕ್ಕೂ ಹತ್ಕೊಳ್ಳೋಂಗೆ ಮಿಕ್ಸ್ ಮಾಡ್ಬೇಕಾ. ಅಣ್ಣ ಹಿಂಸರ್ ಸಚ್ ಹಳೆ ಚುಮ್ಮಿ. ಸೊ ಗೈಸ್ ಕ್ಯಾಂಪ್ ಹಾಕಿವಿ. ಓಕೆ ಕ್ಯಾನ್ಸಲ್ ಮಾಡಿ. ಸ್ವಲ್ಪ ಸುಟ್ಕೊಂಡ್ರೆ ಈಗ ಹೇಳಿರಿ ನೀವು 2 ತಾಸು ಸಿಕ್ಕದಂತ. ಅದೊಂದು ತರ್ಲ ಇದ್ರಾಗ ಒರಿಸ್ಕೊಡ್ಲೇನ ಇದ್ರಾಗ ಮಾಡೋರ ಅದ್ರ ಮ್ಯಾಗ ಮಾಡೋರ. ಇಲ್ಲ ಈಗ ಅದ್ರ ಮ್ಯಾಗ ಹಾಕೋರು ಏನ್ ಇದ್ರಾಗ ಹಾಕಿ ಮಾಡೋರು. ಇದಕ್ಕೆ ಹಾಕೋನೇನ ನೀವು ಇದ್ರಾಗ ಹಚ್ಚಿ ಮಾಡೋರು ಒರೆಸ್ಕೋತೀರಿ ತೊಳ್ಕೊಡ್ತೀರಿ ನೋಡೋದು. ಅದ ಯಾಕಂದ್ರೆ ಎಲ್ಲ ಕಡೆ ಮಾಡ್ಕೊ. ಹೆಂಗಾರ ವಿಡಿಯೋ ನೋಡಿ ಬಂದಿಲ್ಲ ಅಕ್ಕ ಯೂಟ್ಯೂಬ್ ಅಲ್ಲಿ ಹೇಳ್ರನ್ನ ಹಿಂಗ್ ತುಚ್ಚಬೇಕು ಇದನ್ನ ತುಚ್ಚಬೇಕು. ನೋಡತ್ತೀನಿ ಪಾಪ ಅಡಿಗೆ ಮಾಡಕ್ ಫಸ್ಟ್ ಟೈಮ್ ಮಾಡ್ತಾನೆ. ಆಮೇಲೆ ಚಿಕನ್ ತೊಳ್ಕೋರಿ ಅಂತಾನ ತೊಳ್ಕೊತಾನ ಬಾಡ್ಲೆಗೆ ಹಾಕ್ತಾನೆ. ಬಾಡ್ಲೆಗೆ ಹಾಕೋದಲ್ಲ ಆಮೇಲೆ ಇನ್ನೊಂದ್ಸಲ ತೊಳಿಬೇಕಂತ. ಹೇಳಿ ತುರುಕ್ಬೇಕಕ್ಕ. ಮತ್ ನೀ ಹೆಂಗ್ ಯೂಟ್ಯೂಬ್ ನೋಡ್ಕೊಂಡ್ ಬಂದಿ. ಉಳ್ಳಾಗಡ್ಡಿ ಡಬ್ಬು ಹೆಚ್ಚಿಗೆ ಹಾಕ್ರಿ. ಒಂದ್ ಇದ್ ಲೇಯರ್ಗಕ್ಕ ಒಂದು ಪನ್ನೀರ್ ಹಾಕ. ನೀವು ವಿಡಿಯೋ ಮಾಡತ್ತೀರಿ ವಿಡಿಯೋ ಮಾಡ್ರಿ. ನೀವು ಆಮೇಲೆ ಮುಗಿತಂದ್ರೆ ಇಲ್ಲ ನಾ ಚುಚ್ಚುವ ಅದಕ್ಕೇನು ಪ್ರಾಬ್ಲಮ್. ನೀವು ನಮ್ದು ಹಾಕಿ ಬಿಡ್ತೀರಿ. ನೀವ್ ಒಂದೇ ಅನ್ನ ಆಲ್ರೆಡಿ ಭಾಳ ಮಂದಿ ಲೈಕ್ ಮಾಡ್ತಾರೆ. ಅಕ್ಕ ಅನ್ನ ಏನು ಅನ್ನತ್ತಾರ ಯಾಕೆ ಗೊತ್ತೈತಲ್ಲ. ಇವಾಗ ಸೋನಿ ಲಾಗ್ ಮಾಡತ್ತಾಳ. ಮದುವೆ ಆದ್ಮೇಲೆ ನಾವು ಮಾಡ್ತೇವೆ ಕೆಲಸ. ಸೋನಿ ಆಗ ನಾ ತುರ್ಕೊಂಡ್ಕೊಂಡ್ರ ನೀಗ. ಪನ್ನೀರ್ ಆ ಕಡೆ ಈ ಕಡೆ ದಂಡಿಗೆ ಹೋಗ್ತಾ ಇವು. ಪನ್ನೀರ್ ನಡಕ್ ಆಗ್ತದೆ. ಎಷ್ಟಾಗೈತ್ರಿ? ನಂಬರ್ 1 ಆಗೈತ್ರಿ. ಚುಂಗಿ ವಾಸ ಬರೈತಿ. ಏನಂಟಿ ಅದ ಕಮೆಂಟ್ ಕೇಳಿದಾರ ನೋಡಕ್ಕ ನಿಂಗ ರೆಸಿಪಿ ಒಂದು 5 ನಿಮಿಷಕ್ಕೆ ರೆಸಿಪಿ ಹೆಂಗ್ ಹಾಕಿರಿ ಅಂತೇಳಿ. ರೆಸಿಪಿ ಮಾಡಿದ್ರಲ್ಲ ಬೇರೆ ಏನ ಬರೀ ಚುಚ್ಚ ಪ್ರತಿಯೊಂದು 5 ನಿಮಿಷಕ್ಕೆ ಹಿಂಗೆ ಬಳಸೋದು. ಒಂದಿಟ್ಟು ಆದ್ಮ್ಯಾಗ ವಾಟೆನಾಗ ಎಣ್ಣೆ ಐತಿ. ಎಣ್ಣೆ ಒಳಗಿಂದ ಎಣ್ಣೆ ಕೆಳಗೆ ಬಿತ್ತ ಬೆಂಕಿ ಬರ್ತೈತೆ. ನಾವು ಕಾಸುಗೋರಿ ಆಮೇಲೆ ಸೋನಿ ಲಾಸ್ಟ್ ಮುಗಿತು. ಸೊ ಇದಾಗಿತ್ತ ಇವತ್ತು. ಸೊ ನಾ ಸೋನಿ ಇಮಿಟೇಟ್ ಮಾಡ್ತೇನೆ. ನಾ ಹೆಂಗ್ ಹೇಳ್ತೇನೆ ಹೇಳಕ್ಕ ಹಂಗಾರ. ಸೊ ಇದಾಗಿತ್ತ ಇವತ್ತಿನ ಲಾಗ್. ಹಾ ನಾ ಆಮೇಲೆ ಅನ್ನಂಗಿಲ್ಲ. ತಡಿ ಹಾ 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 ತಡಿ ಸ್ವಲ್ಪ ಹೇಳ್ತೇನೆ. ಆಮೇಲೆ
ಯಾರ್ಯಾರು ಮಾಡ್ಯಾರ ಮುಂದೆ ಇಡುದ ಆರಿಸ್ಬೋದು. ಸೊ ಇಲ್ಲ ನಂದು ಯೂಟ್ಯೂಬ್ ಡೂ ಲೈಕ್ ಇಷ್ಟ ಆದ್ರೆ ಸೊ ಡೂ ಲೈಕ್ ಶೇರ್ ಸಬ್ಸ್ಕ್ರೈಬ್ ಆಮೇಲೆ ಸಬ್ಸ್ಕ್ರೈಬ್ ತಿಳ್ಕೊಂಡ್ಬಿಡ್ರಿ ಅಂತ ಇಷ್ಟ. ಕಡಿಕ್ ರೊಟ್ಟಿ ಮಸಾಲೆ ರೊಟ್ಟಿ ಅದನ್ನಾರ ಮಾಡ್ತಾಳ ಏನಾರ ಹುಡುಗ ಆಂಟಿ ಬೆಂಕಿ ಅದ್ರ ಮ್ಯಾಗ ಬೀಳ್ಬೇಕು. ಈಗ ಕರ್ಗ ಹತ್ಬೇಕದ ಆಮೇಲೆ ಹಾಕ್ಬೇಡಿ ರೋಡ್ ಮೇಲೆ ಬಿದ್ದು ದಾರಿಸ್ಕೊಂಡು ನಾ ಅದಕ್ಕೆ ಚಿಕನ್ ಬಂದ್ಬಿಡ್ರಿ ಬರೀ ಮಟನ್ ಇಟ್ಟತ್ತೀನಿ ಅದನ್ನ ತಿಂತಲ್ಲ ಹುಂಚಲಕ್ಕಿ ತಪ್ಪಲ ತಿಂತ ಅದು ಟೈಮ್ ಹಿಡಿತೈತಪ್ಪ ಇದು ಹೌದಕ್ಕ ಭಾಳ ಟೈಮ್ ಹಿಡಿತೈತಿ. ಸುಡ್ಬೇಕಲ್ಲ ಇನ್ನೊಂದ್ ಸ್ವಲ್ಪ ಇಡ್ಲಿ ಬೇಕಿತ್ತು ಅನಿಸ್ತೈತೆ. ಬೇಕಿತ್ತು ಇಲ್ಲಾಂದ್ರೆ ಗ್ಯಾಸ್ ಮೇಲೆ ಸುಡದ ಪೂರ ಲಾಗ್ ಎಲ್ಲ ನಂದೇ ಇದಾಗಿರ್ತೈತಿ. ಇದು ಮಾಡತ್ತೈತೆ ಅಷ್ಟ. ಇಲ್ಲ ಆಗಲೇನು ಏನೋ ಒಂದಪ್ಪ ನಾ ಗ್ರೇವಿ ಮಾಡ್ಬೇಕಂತಂತಂದೆ. ಏನೇನು ಹಾಕಿದ್ದೆ ಇದಕ್ಕೆ? ನೀ ವಿಡಿಯೋ ಯೂಟ್ಯೂಬ್ ನೋಡಿ ಬಂದು ಮಾಡಿ ಹೇಳಕ್ಕ. ಇದಕ್ಕೆ ಏನೇನು ಹಾಕಿರಿ? ಅನ್ನ ಹಾಕ್ಯ ನೋಡಿ ತಡಿ ನಾ ಹೇಳ್ತೀನಿ ಕಪ್ಪಂಟಿ. ಹೇಳಕ್ಕ ನೋಡೋಣ. ಖಾರ, ಉಪ್ಪು, ಆಮೇಲೆ ಮೊಸರು, ಮತ್ತೆ ಮಸಾಲೆ ಏನಾದರೂ ಆ್ಯಡ್ ಮಾಡಿದೇನ? ಜಿಂಜರ್ ಗಾರ್ಲಿಕ್ ಪೇಸ್ಟ್, ಚಿಕನ್ ಮಸಾಲ. ವೆಜ್ಜಿಗೆ ಚಿಕನ್ ಮಸಾಲ ಹಾಕಿದ್ರೆ ಟೇಸ್ಟ್ ಬರ್ತೈತೆ. ಅದು ಚುಮ್ಟಾ ಇಲ್ಲ ಐತ್ ನೋಡ್ರಿ ಇದ್ರದ್ದು. ಪುಟ್ಟು ಚಿಮ್ಡಾ ಇಲ್ಲ ಐತಿ. ನಾವು ಸಿದ್ಧಾರ್ಥ ಹಿಡ್ಕೊಂಡಿದ್ದು. ಸೊ ಗೈಸ್ ಇವತ್ತು ನಾನು ಸೋನಿ ಜಗಳ ಮಾಡ್ತೀವಿ. ಯಾಕಂದ್ರೆ ನಂಗೆ ಸೋನಿ ಭಾಳ ಡ್ರೀಸ್ ಆಯ್ತಾಳು. ಮತ್ತೆ ಬೆಳಗ್ಗೆ ಬಾ ಅಕ್ಕ ನಮ್ಮ ಮನೆಗೆ. ಜಗಳ ಅಂದ್ರೆ ಆ ಥರ ಜಗಳ ಅಲ್ಲ, ಜಸ್ಟ್ ಫನ್ ಆ್ಯಂಡ್ ಜಗಳ. ಇದು ಭಾಳ ಹತ್ತಿ ತೆಗೆದ್ಬಿಡಲ್ಲ. ಇಡ್ಲಿ ಬೇಕಕ್ಕ. ಇಲ್ಲೇ ಗೋಬಿ ಎಲ್ಲ ಕರೆದಿಟ್ಕೊಂಡೇವಿ. ಇನ್ನು ಗ್ರೇವಿ ಮಾಡ್ಬೇಕು ಅದಕ್ಕೆ. ಸೊ ಅದ್ರ ಸಲುವಾಗಿ ಇಲ್ಲೇ ಗೋಬಿ, ಆನಿಯನ್, ಕ್ಯಾಪ್ಸಿಕಮ, ಮೆಣಸಿನ್ಕಾಯಿ, ಆಯಿಲ್ ಇದನ್ನೆಲ್ಲ ಹಾಕಿದಾರೆ ಗ್ರೇವಿ ಸಲುವಾಗಿ. ಈಗ ನಾವು ನೋಡು ಹಾಕ್ಬಿಡು ಮೆಣಸಿನ್ಕಾಯಿ. ಇದಕ್ಕೆ ಇವಾಗ ಒಂದು 2 ಪೂಚಷ್ಟ ವೆನಿಗರ್ ಹಾಕತ್ತೇವಿ. ಆಮೇಲೆ ಸಾಸ್ ಹಾಕತ್ತೇವಿ. ಗ್ರೀನ್ ಚಿಲ್ಲಿ ಪೂರ್ತಿ ಭಾಳ ಆಗ್ತೈತಿ. ಸ್ವಲ್ಪ ಹಾಕ ಆಮೇಲೆ ಟೇಸ್ಟ್ ನೋಡಿ ಹೆಚ್ಚು ಕಡಿಮೆ ಮಾಡೋದು. ಆಮೇಲೆ ಸೋಯಾ ಸಾಸ್ ಹಾಕತ್ತೇವಿ. ಆ ಸೋಯಾ ಸಾಸ್ ಕಮ್ಮಿ ಆತ ಇದು ಟೇಸ್ಟ್ ಕೆಡಿಸ್ತೈತಿ. ಆ್ಯಕ್ಚುಲಿ ಇದಕ್ಕೆ ಸ್ವಲ್ಪ ಕಾರ್ನ್ಫ್ಲವರ್ ನೀರು ಮಿಕ್ಸ್ ಮಾಡಿ ಹಾಕಬೇಕಾ, ಬಟ್ ಅದಿರಲಿಲ್ಲ, ಖಾಲಿಯಾಗಿತ್ತು. ಸೊ ಡ್ರೈ ಗೋಬಿ ಅಷ್ಟೊಂದು ಗ್ರೇವಿ ಆಗಿರಲಿಲ್ಲ, ಬಟ್ ಗೋಬಿ ಫುಲ್ ಮಸ್ತಾಗಿತ್ತು. ಆಮೇಲೆ ಕರ್ದು ಇಟ್ಕೊಂಡಿರೋದು ಗೋಬಿ ಎಲ್ಲ ಇದಕ್ಕೆ ಹಾಕಿದ್ವಿ, ಹಾಕಿ ಮಿಕ್ಸ್ ಮಾಡಿದ್ವಿ. ಔಷಧ ಕೊಟ್ಟಿಲ್ಲ ಅಂತ ಡಾಕ್ಟ್ರ. ಸೊ ಆ್ಯಕ್ಚುಲಿ ಆ ವಿಡಿಯೋ ಮಾಡೇ ಎಷ್ಟೋ ದಿನ ಆಯ್ತು, ಬಟ್ ನಾ ಪೋಸ್ಟ್ ಮಾಡೋದ ಇವತ್ತು ಕೂಡ ಬಂದಿತ್ತು ಅನಿಸ್ತೈತಿ. ಸೊ ಇವತ್ತೆಲ್ಲ ಎಡಿಟ್ ಮಾಡಿದ್ದೀನಿ. ಬಟ್ ಏನು ಫಾಲ್ಟ್ ಅಂತಂದ್ರೆ ಮೆನ್ಯೂ ಜಾಸ್ತಿ ಆಗಿತ್ತು. ಏನಂತಂದ್ರೆ ವೆಜ್ ಗ್ರಿಲ್ಲ, ಆಮೇಲೆ ಗೋಬಿ ಆ್ಯಂಡ್ ರೈಸ್ ಇದನ್ನೆಲ್ಲ ರೆಡಿ ಆಗೋಕ್ಕೆ ನಾವು 9:30 ಏನೋ ಸ್ಟಾರ್ಟ್ ಮಾಡಿದ್ವಿ. ಬಟ್ ಕಂಪ್ಲೀಟ್ ಆಗೋಕ್ಕೆ 12:30 1 o'clock ಆಯ್ತು. ಆಲ್ಮೋಸ್ಟ್ ಮಾಡೋದ್ರಾಗನ ಸುಸ್ತಾಗಿ ಹೋಗಿ ಲಾಸ್ಟಿಗೆ ಎಲ್ಲ ರೆಡಿ ಆಯ್ತಾ. ಟೇಸ್ಟ್ ಚಲೋ ಆಗೈತಿ. ಈ ಖುಷಿ ಸಲುವಾಗಿ ನಾವು ಎಲ್ಲನೂ ರೆಡಿಯಾಗಿರೋದು ಫೋಟೋ ಆಗಲಿ ವಿಡಿಯೋ ಆಗಲಿ ನಮ್ಮ ಅಣ್ಣ ಕ್ಲಿಪ್ಸ್ ತಗೊಂಡೇ ಇಲ್ಲ. ಬಟ್ ಗೋಬಿ ಚೆಂದಾಗಿತ್ತು, ಅಂದ್ರೆ ಫುಲ್ ಸ್ಪೈಸಿ ಆಗಿತ್ತು. ಆ್ಯಂಡ್ ವೆಜ್ ಗ್ರಿಲ್ಲ ಅದು ಚಲೋ ಆಗಿತ್ತು, ರೈಸು ಚಲೋ ಆಗಿತ್ತು. ಬಟ್ ಏನಂತಂದ್ರೆ ಕ್ಲಿಪ್ಸ್ ತಗೊಂಡಿಲ್ಲ. ಫುಲ್ ಅರ್ಜೆಂಟಾಗ ಮಾಡಿದ್ವಿ ನಾವು. ಸಡನ್ ಪ್ಲ್ಯಾನ್ ಆಗಿತ್ತು. ನೆಕ್ಸ್ಟ್ ನ್ಯೂ ಇಯರ್ ಮಾಡೋ ಪ್ಲ್ಯಾನ್ ಐತಿ. ಗೊತ್ತಿಲ್ಲ ಅದು ಸಕ್ಸಸ್ ಆಗ್ತೈತಿ ಇಲ್ಲೋ ಗೊತ್ತಿಲ್ಲ. ಒಂಥರ ಏನೋ ಮನೆಯೊಳಗೆ ಕೂತ್ಕೊಂಡು ಊಟ ಮಾಡೋಕ್ಕಿಂತ ಹಿಂಗೆ ಎಲ್ಲರೂ ಕೂತ್ಕೊಂಡ ಟೆರೆಸ್ ಮೇಲೆ ಬೆಳ್ದಿಂಗಳು ಊಟ ಅನ್ನೋ ಥರ ಮಾಡಿದ್ರೆ ಅದು ಏನೋ ಫೀಲ ಬೇರೆ ಆಗ್ತೈತಿ. ಫೀಲಿಂಗ್ ಹ್ಯಾಪಿ. ಆ್ಯಂಡ್ ಎಲ್ಲರೂ ತಿಂದ್ವಿ, ಎಲ್ಲ ಆಯಿತು. ಭಾಳ ದಿನದ ಮೇಲೆ ನಾನು ವೀಡಿಯೋ ಎಡಿಟ್ ಮಾಡಿ ಇವತ್ತು ಪೋಸ್ಟ್ ಮಾಡತ್ತೀನಿ. ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಇದ್ರಾಗ ಯಾವ್ದಾರ ಐಟಮ್ ಯಾವ್ಯಾವ ಕರೆಕ್ಟಾಗಿ ಹಾಕ್ಬೇಕು ಅನ್ನೋದೇನಿದೆ ನಿಮಗೆ ಕೇಳಬೇಕಿತ್ತಂದ್ರೆ ಕಮೆಂಟ್ ಮಾಡಿರಿ. ಅದನ್ನು ಸಪ್ರೇಟನ್ನು ಮನೆಯೊಳಗನ ವಿಡಿಯೋ ಮಾಡಿ ಯಾವ್ದಾದ್ಮೇಲೆ ಎಷ್ಟೆಷ್ಟು ಹಾಕ್ಬೇಕು ಅನ್ನೋದನ್ನು ಹೇಳಿ ವಿಡಿಯೋ ಮಾಡ್ತೀನಿ.
ಸೊ ಪೂರ್ತಿ ವಿಡಿಯೋ ಸ್ಕಿಪ್ ಮಾಡಿದೆ ನೋಡ್ರಿ. ಡೂ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.